ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಇಷ್ಟೊತ್ತಾದ್ರೂ ಬರಲಿಲ್ಲ? ಮೇಡಮ್ ಮೇಡಮ್ ಹೇಳಿಕೊಳ್ಳೋಣ ಅಣ್ಣ, ಒಂದು 5 ನಿಮಿಷ ಕೆಲಸ ಇದೆ, ನಾನೇ ತಂದ್ಕೊಡ್ತೀನಿ. ನಿನ್ ಕೆಲಸ ಮನೆ ಹಾಳಾಗೋಲ್ಲ, ನನ್ನ ಕೆಲಸ ನಿಂತೈತಲ್ಲೇ. ಅಣ್ಣ 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 ಒಂದು 5 ನಿಮಿಷ ಅಣ್ಣ, ನಾನೇ ತಂದ್ಕೊಡ್ತೀನಿ. ಯಾರೋ ಒಬ್ರು ಬರ್ಬೇಕಣ್ಣ. ಅಣ್ಣ 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 ಇಲ್ಲ ಅಣ್ಣ, ಕೆಲಸ ಇದೆ. ಏನೇನು ತಗೊಂಡು ಹೋಗ್ಬಿಟ್ಟ. ಮೇಡಮ್ ಅವರು ಒಳಗಡೆನವ್ರೆ, ಈಗೇನು ಮಾಡೋದು? ಮೇಡಮ್ ಮೇಡಮ್ ಇಷ್ಟೊತ್ತಾದ್ರೂ ಬರಲಿಲ್ಲಪ್ಪ ಇವರು. ಮೇಡಮ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ಹಾಗೆ ಹೊಂಟೋಗಿದ್ರೆ? ನಾವೆಲ್ಲಿದ್ದೀವಿ? ಭೂಮಿಯಿಂದ 12,000 ಅಡಿ ಮೇಲೆ, ಅಂದ್ರೆ ಪ್ರೈವೇಟ್ ಜೆಟ್ನಲ್ಲಿ. ಪ್ರೈವೇಟ್ ಜೆಟ್? ಜಾನ್ವಿ, ಜಾನ್ವಿ, ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ನಾನು ಚಿಕ್ಕವಳಿದ್ದಾಗ ನಾನು, ಅಕ್ಕ, ಅಣ್ಣ ಎಲ್ಲರೂ ಆಟ ಆಡ್ತಿದ್ವಿ. ಆಗ ಏರೋಪ್ಲೇನ್ ಬಂದಿದ ತಕ್ಷಣ ಎಲ್ಲರನ್ನೂ ಕರೆದು ಟಾಟಾ ಅಂತ ಹೇಳ್ತಿದ್ವಿ. ಇವತ್ತು ನಾನು ಇಲ್ಲೇ ಇದ್ದೀನಿ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ತುಂಬಾ ಚೆನ್ನಾಗಿ. ಫೀಲ್ಸ್ ಫಸ್ಟ್ ಟೈಮ್ ಬಂದಿರೋದಲ್ವಾ, ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜ್ಯೂಸ್ ತಗೊಂಡು. ಅಲ್ಲೂ ಅಷ್ಟೊತ್ತು ಕಾದೆ, ಅಲ್ಲೂ ಬರಲಿಲ್ಲ. ಎಲ್ಲೋದ್ರು ಇವರು? ಎಲ್ಲೋಗಿರ್ಬೋದು? ಅರೆ, ಈ ಗೇಟಿಂದ ಬರ್ತಾವ್ರಲ್ಲ. ಒಳ್ಳೆ ಮೇಡಮ್ ಅವರು. ಮೇಡಮ್, ಈ ಗೇಟಿಂದನೇ ಗೊತ್ತಿದ್ರಲ್ಲ? ಅದು ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡಿ. ಸಹಾಯ ಮಾಡಿದ್ದೀರಾ, ಥ್ಯಾಂಕ್ಸ್ ಹೇಳೋದು ನನ್ನ ಕರ್ತವ್ಯ. ನೋಡಿ, ಇನ್ನು ಮುಂದೆ ಯಾವತ್ತೂ ನನ್ನ ಹಿಂದೆ ಬರಬೇಡಿ.
ಲಕ್ಷ್ಮಿ 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 ರಾಶಿನಾ ಹೋಗ್ತಾ ಲಕ್ಷ್ಮಿ ಬರ್ತಾ ಲಕ್ಷ್ಮಿ ಚೆನ್ನಾಗಿದೆ ಲಕ್ಷ್ಮಿ ಶ್ರೀನಿವಾಸ ಲಕ್ಷ್ಮಿ ಇದೇನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ? ಇವತ್ತು ಜಾಹ್ನವಿ ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ನಾನು ಬೆಳಗ್ಗೆನೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಅರ್ಧ ದಿನ ರಜಾ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಹೋಗಿ ಕೇಕ್ ತಗೊಂಡ್ಬರ್ತೀನಿ. ಮನೇಲಿ ಏನಾದ್ರು ಸಿಹಿ ಮಾಡು. ಅವಳು ಕಾಲೇಜಿಂದ ಮನೆಗೆ ಬರೋ ಅಷ್ಟರಲ್ಲಿ ನಾವೆಲ್ಲ ತಯಾರು ಮಾಡ್ಕೊಂಡ್ಬಿಟ್ಟು ಸರ್ಪ್ರೈಸ್ ಕೊಟ್ಬೇಡ. ರೀ ಅದು ಅಳಿಯಂದ್ರು ಬಂದಿದ್ರು. ಹೌದಾ? ಜಾನ್ವಿನ ನನ್ ಜೊತೆ ಹೊರಗ್ ಕಳಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಕಳಿಸ್ದೆ. ಕಳಿಸ್ಬಿಟ್ಯಾ? ಹೌದು ರೀ, ಭಾವನಾ, ಸಿಂಚನ, ವೀಣಾ ಎಲ್ರನ್ನೂ ಕೇಳೇ ಕಳಿಸ್ದೆ. ಲಕ್ಷ್ಮಿ, ಅವ್ರಿಗೆ ಯಾರು ಇಲ್ಲ, ನಮ್ಮ ಮಗಳು ಅವ್ರ ಮನೆಗೆ ಹೋಗಿ ಹೆಂಗ್ ಜೀವನ ಮಾಡ್ತಾಳೆ ಅಂತ ಭಯ ಪಟ್ಕೊಂಡಿದ್ದವಳು ಇವತ್ತು ಕಳಿಸ್ಕೊಡಿ ಅಂದ್ರು ಕಳಿಸ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೆ. ಅಲ್ಲ ರೀ, ಅಳಿಯಂದ್ರು ಜೊತೆಗೆ ಒಂದ್ ಸ್ವಲ್ಪ ಸಮಯ ಕಳೆದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ ಕಳಿಸ್ದೆ. ಅಳಿಯಂದ್ರು ಅವಳನ್ನ ಅರ್ಥ ಮಾಡ್ಕೊಳ್ಳೋದಿರ್ಲಿ, ಮೊದಲು ನೀನು ಅಳಿಯಂದ್ರನ್ನ ಅರ್ಥ ಮಾಡ್ಕೋಬೇಕು. ನೋಡ, ಈಗ ನಗುಗೊಂದು ಕಳೆ ಬಂತು. ಸಾಕು. ಲಾಸೇನಾ ಮಗಳದು ಮದುವೆ ನಿಮ್ ಮದುವೆ ಆಗಿ ತುಂಬಾ ವರ್ಷ ಆಗೋಗಿದೆ ಕಣೋ. ಲಕ್ಷ್ಮಿ, ಒಂದು ಅರ್ಧ ಲೋಟ ಕಾಫಿ ಕೊಡ್ತೀಯಾ? ತರ್ತೀನಿ ರೀ. ಷಷ್ಠಿ ಪೂರ್ತಿ ಆಗೋ ಕಾಲದಲ್ಲಿ ನಿನ್ನೆ ಮೊನ್ನೆ ಮದುವೆ ಆದವರಂಗೆ ಆಡ್ತಾರೆ. ಪ್ರೈವೇಟ್ ಜೆಟ್ ಆಯ್ತು, ಇವಾಗ ವಿತ್ ಟೆರೆಸ್. ನಾನು ಇದನ್ನೆಲ್ಲ ಹೇಳ್ದೆ ಅಂತ ಮಾಡಿದ್ರಿ, ಹೇಳ್ದೆ ಇದ್ದಿದ್ರೆ ನಾನು ಆಗಲೇ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಳ್ಳೋದನ್ನು ಮಾಡೋದಕ್ಕೂ ನೀವು ಆಸೆ ಪಟ್ಟಿದ್ದನ್ನು ನೆರವೇರಿಸೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ನೀವು ಖುಷಿಯಾಗಿದ್ದೀರಿ ತಾನೆ? ತುಂಬಾ ತುಂಬಾ ಖುಷಿಯಾಗಿದ್ದೀವಿ. ಇಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ಕೂಡ ನಡೆಯುತ್ತಾ? ಆಗಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನೊಂದು ಹಾಡು ಹಾಡ್ಬೋದಾ? ನಾನು ನಿಮ್ಮನ್ನು ಮೊದಲನೇ ಸರ್ತಿ ನೋಡಿದಾಗ ಹಾಡಿದ್ರಲ್ಲ, ಆ ಹಾಡು ಹಾಡ್ಬೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.